ಟು ಮೈ ಚಾನಲ್. ಎಲ್ರಿಗೂ ಚೈತ್ರ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ಇವತ್ತು ನೈಟ್ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೈಟ್ ಹೇಗಿರುತ್ತೆ ನನ್ನ ಪ್ರೋಟೀನ್ ವ್ಲಾಗ್ನ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಮ್ಯಾಂಗೋ ಪಿಕಲ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹಚ್ಚಿಟ್ಟಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ನೆನೆಸಿಡಬೇಕು. ಇವಾಗ ಅದಾದಮೇಲೆ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರೆಕಾಳನ್ನು ಹಾಗೆ ಕುಕ್ಕರ್ಗೆ ಸ್ವಲ್ಪ ಹಾಕ್ಬಿಟ್ಟು ವಿಜಿಲ್ ಹೊಡ್ಸಿಕ್ಕೋಣ. ಬಂದಾಗ ಸ್ವಲ್ಪ ಬಿಸಿದು ಮಾಡೋಣ. ಅದಕ್ಕೆಲ್ಲ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡ್ರೆ ಆಗುತ್ತೆ. ಹಾಗೆ ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತೆಲ್ಲ ಇಷ್ಟು ಸ್ವಲ್ಪ ಕೆಲಸ ಇದೆ. ಹಾಗೆ ಲಾಸ್ಟಿಗೆ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೋಬೇಕು, ತುಂಬ ದಿವಸ ಆಯಿತು ಅಂತ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ಪಾಟಲ್ಲೇ ಬೆಳೆದಂಥ ರೋಸ್, ಇದು ರೆಡ್ ರೋಸ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಬನ್ನಿ ಹೋಗೋಣ. ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀನಿ. ಒಂದು 2 ದಿವಸ ಉಪ್ಪಲ್ಲಿ ನೆಂದಾದಮೇಲೆ ಇದಕ್ಕೆ ಮಸಾಲ ಪೌಡರ್ ಏನೇನು ಬೇಕೋ ಅದನ್ನು ಹಾಕ್ಬಿಟ್ಟು ಆಮೇಲೆ ಪಿಕಲ್ನ ಮಾಡೋಣ. ಕಲ್ಲುಪ್ಪು ಹಾಕ್ಕೊಳ್ತೀನಿ ಇವಾಗ. ಒಂದು 6 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಉಪ್ಪು ಕಮ್ಮಿ ಇದೆ, ಅದ್ರ ಟೇಸ್ಟು ಜಾಸ್ತಿ ಉಪ್ಪು ಬರಲ್ಲ. ಸೊ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪಿದ್ರೆ ತುಂಬ ಚೆಂದ ಇರುತ್ತೆ. ಹಾಗೆ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊತೀನಿ. ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ. ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಅವರೆಬೇಳೆ ಮೇಳ ನಡೆಯುತ್ತಲ್ಲ, ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಿ. ಅಯ್ಯೋ ಅಲ್ಲಂತೂ ಸಿಕ್ಕಾಪಟ್ಟೆ ಜನ, ರಶ್ಶು ಸಿಕ್ಕಾಪಟ್ಟೆ. ಅದಾದಮೇಲೆ ಅಲ್ಲಿ ತಿನ್ನೋದಕ್ಕೂ ಹೆವಿ ಕ್ಯೂ ಇರುತ್ತೆ. ಅದು ಟೇಸ್ಟ್ ಅಂತೂ ನಿಜ ಚೆನ್ನಾಗಿರಲ್ಲ, ಬರೀ ಎಣ್ಣೆ. ಅದೇನದು ಗೋಬಿ ಮಂಚೂರಿ ತೊಗೊಂಡಿದ್ವಿ ಅವರೆಕಾಳು. ಫಸ್ಟ್ ಟೈಮ್ ಏನಿದೆ ಇದನ್ನು ಹೆಂಗೆ ಹಾಕಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತಲ್ಲ. ಆಮೇಲೆ ಅದು ಅವರೆಬೇಳೆದು ದೋಸೆ ಅದನ್ನೆಲ್ಲ ತೊಗೊಂಡಿದ್ವಿ. ಅವರೆಕಾಳ್ದು ಗೋಬಿ ಮಂಚೂರಿ ಅಂತೂ ಚೂರು ಚೆನ್ನಾಗಿರಲಿಲ್ಲ. ದೋಸೆ ಓಕೆ ಚೆನ್ನಾಗಿತ್ತು. ಮತ್ತು ಅವತ್ತಂತೂ ಹೆವಿ ಬಿಸಿಲಿತ್ತು ಮಾತ್ರ. ಚಾರ್ವಿಕು ಅವನನ್ನು ಇಟ್ಕೊಂಡು ನಾನು ಅಮ್ಮ ಪಜಿತಿ ಪಟ್ಬಿಟ್ಟಿದ್ದೀವಿ ಅವತ್ತಂತೂ. ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ನನ್ನ ಮಗನ ಇಟ್ಕೊಂಡು ಆ ಮೇಳಕ್ಕೆ ಹೋಗಿದ್ದು. ಏನಕ್ಕೋ ಹೋಗಿದ್ದು ಅದು ಆ್ಯಕ್ಚುಲಿ ತಾಯ್ತಾ ಕಟ್ಸಕ್ಕೆ ಅವನಿಗೆ ಹೋಗಿದ್ದಿದ್ದು. ಅಲ್ಲಿ ತಾಯ್ತಾ ಕಟ್ಸಕ್ಕಲ್ಲಿ ದೇವಸ್ಥಾನ ಓಪನ್ ಇರಲಿಲ್ಲ, ನ್ಯೂ ಇಯರ್ವರೆಗೂ ಓಪನ್ ಇಲ್ಲ, 4th ಅದಾದಮೇಲೆ ಅನ್ನೋ ಬೋರ್ಡ್ ಹಾಕಿದ್ರು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಇಲ್ಲಿವರೆಗೂ ಬಂದು ಸುಮ್ಮನೆ ಅಷ್ಟು ದೂರ ಬಂದಿದ್ದೀವಿ, ಒಂದು 20 ಕಿಲೋಮೀಟರ್ಸ್ ದೂರ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಇಲ್ಲೇ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದ್ವಿ. ಬರ್ತಾ ಫಸ್ಟ್ ಟೈಮ್ ಮೆಟ್ರೋಗೆ ಕರ್ಕೊಂಡು ಹೋಗಿದ್ದು ಚಾರ್ವಿಕ್ನ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಆ ಬ್ಲಾಗ್ ಯಾರು ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿದೆ. ಈಗ ಅವರೆಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು 2 to 3 ವಿಷಲ್ಸ್ನ ತೊಗೊತೀನಿ. ಸೊ ಅದು ನೀಟಾಗಿ ಬೆಂದಿರುತ್ತೆ. ಅವರೆಕಾಳು ತಿನ್ನೋಕ್ಕೆ ಎಷ್ಟು ಇಷ್ಟಪಡ್ತೀವೋ ಅದನ್ನು ಬಿಡಿಸೋದು ಮಾತ್ರ ಇಷ್ಟಪಡಬೇಕು. ಬಟ್ ಯಾರು ಇಷ್ಟಪಡೋದಿಲ್ಲ ಬಿಡಿಸೋದು. ಎಷ್ಟು ಬೇಜಾರಾಗುತ್ತೆ. ಯಾರಾದರೂ ಜೊತೆಗೆ ಮಾತಾಡ್ಕೊಂಡು ಬಿಡಿಸೋಂಗಿದ್ರೆ ಬೇಗ ಬಿಡಿಸ್ಕೊಳ್ಬೋದು. ಒಬ್ಬರೇ ಬಿಡಿಸ್ಬೇಕು ಅಂತಂದರೆ ಎಷ್ಟು ಬೋರ್ ಆಗುತ್ತೆ ಅಲ್ವಾ. ನಾನು ಅದಕ್ಕೆ ಸಮ್ಟೈಮ್ಸ್ ಪಕ್ಕದ ಮನೆಯವ್ರ ಜೊತೆ ಮಾತಾಡಿಕೊಂಡು ನೆನೆಯೆಲ್ಲ ಬಿಡಿಸ್ದೆ. ಇಲ್ಲ ಅವ್ರು ಯಾರು ಮನೇಲಿ ಇರಲಿಲ್ಲ ಅಂದರೆ ಒಬ್ಬಳೇ ಇದೆ ಅಂತ ಅಂದಾಗ ಮೊಬೈಲಲ್ಲಿ ಯಾವುದಾದ್ರೂ ಬ್ಲಾಗ್ಸ್ ಅಥವಾ ಫಿಲಮ್ಸ್ ಸೀರೀಸ್ ಅದನ್ನು ಹಾಕ್ಕೊಂಡು ನಾನು ಅವರೆಕಾಳನ್ನ ಬಿಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ. ಸೊ ಈ ಥರ ಮಾಡ್ತೀನಿ ನಾನು. ಹಾಗೆಯೇ ರವೆನೂ ಹುರ್ಕೊಂಡ್ಬಿಡ್ತೀನಿ. ಅದೊಂದು ಕೆಲಸ ಮುಗಿಯುತ್ತೆ.
ರವೆನ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗಲೂ ತುಪ್ಪ ಮತ್ತು ಎಣ್ಣೆ ಎಲ್ಲ ಅಲ್ಲಿ ಉಪ್ಪಿಟ್ಟಿಗೆ ಜಾಸ್ತಿ ಹಾಕ್ತೀನಿ ಅಂದ್ಬಿಟ್ಟು ಇಲ್ಲಿ ಚೂರೇ ಚೂರು ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊತೀನಿ. ಸೊ ಬಾಣಲಿ ನೋಡ್ಬೋದು, ಉಪ್ಪು ನೀರಿಗೆ ಎಷ್ಟು ಒಂಥರ ಕರೆ ಕರೆ ಥರನೇ ಆಗಿಬಿಡುತ್ತೆ. ಸೊ ನಾನು ಮಾಡೋದೇನು ತೋರಿಸಿಲ್ಲ, ಎಲ್ರಿಗೂ ಗೊತ್ತಿರುತ್ತಲ್ಲ ಅವರೆಕಾಳು ಉಪ್ಪಿಟ್ಟು ಯಾವ ಥರ ಎಲ್ಲರೂ ಮಾಡ್ತಾರೆ. ನನ್ನ ಸ್ಟೈಲಲ್ಲಿ ನನಗೆ ಬರೋ ಥರ ನಾನು ಮಾಡಿದ್ದೀನಿ. ರಾಘವರು ಎಲ್ಲ ಬೇಗ ಬಂದಿದ್ದರು, ಸೊ ಹಾಗಾಗಿ ಬೇಗ ಉಪ್ಪಿಟ್ಟು ಮಾಡಿ ತಿಂದು ಮಲ್ಕೊಂಡ್ವಿ ಅಷ್ಟೇ. ಇದು ಮಾರ್ನಿಂಗ್ ಎದ್ದು ಬೆಳಗ್ಗೆ ವಾಕ್ ಮಾಡೋಕ್ಕೆ ಬಂದಿದ್ದೆ. ಸೊ ಮೆಟ್ರೋ ಟ್ರೈನ್ ಹೋಗ್ತಾಯಿತ್ತು, ಸೊ ಹಂಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಸೊ ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ಸಿ ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ.